ಕಾಶ್ಯಪ್ ನೇಚರ್ ಕ್ಯೂರ್. ಐ ಆಮ್ ಡಾಕ್ಟರ್ ರಾಜಶೇಖರ್. ಈ ವಿಡಿಯೋದಲ್ಲಿ ನಾವೇನ್ ನೋಡ್ತೀವಂದ್ರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಥವಾ ಕಾಮನ್ಲಿ ಕಾಲ್ಡ್ ಆಸ್ ಯೂರಿನ್ ಇನ್ಫೆಕ್ಷನ್. ಈ ಯೂರಿನ್ ಇನ್ಫೆಕ್ಷನ್ ಅಂದ್ರೆ ಏನಂದ್ರೆ ಇದರ ಸಿಂಪ್ಟಮ್ಸ್ ಏನಂದ್ರೆ ಒಂದು ರೀತಿಯಲ್ಲಿ ನರಕನೇ ತೋರಿಸ್ಬಿಡತ್ತೆ ಅಂತ ಹೇಳ್ಬೋದು. ಇಷ್ಟು ಒಂದು ದೊಡ್ಡ ವಿಷಯ. ಓಕೆ, ಇದು ಈ ಪ್ರಾಬ್ಲಮ್ ಅನುಭವಿಸ್ತಾ ಇರೋರಿಗೆ ಗೊತ್ತಾಗತ್ತೆ. ಓಕೆ, ನರಕನೇ ತೋರಿಸ್ಬಿಡತ್ತೆ, ಬೆಟ್ಟ ಕಲಿಸುವಂತ ಒಂದು ವಿಷಯನೇ ಆಗದ್ದು. ಇದರಿಂದ ಬಿಡುಗಡೆ ಆಗೋದಕ್ಕೆ 3 ದಿವಸ ಆಗತ್ತೆ, 1 ವಾರ ಆಗತ್ತೆ. ಸೊ ಈ ತರ ಇರುತ್ತೆ. ಈ ನಮ್ಮ ನೇಚರ್ ಕ್ಯೂರ್, ಕಾಶ್ಯಪ್ ನೇಚರ್ ಕ್ಯೂರ್ ಅಲ್ಲಿ, ಪ್ರಕೃತಿ ಚಿಕಿತ್ಸೆಯಲ್ಲಿ ಏನಪ್ಪಾ ಒಂದು ವಿಷಯ ಇದೆ. ಆ ಒಂದು ವಿಷಯ ಮಾಡಿದ್ರೆ 5 ನಿಮಿಷದಲ್ಲಿ, ಓಕೆ, 5 ನಿಮಿಷದಲ್ಲಿ ಕಂಪ್ಲೀಟ್ ಯೂರಿನ್ ಇನ್ಫೆಕ್ಷನ್ ಇಂದ ಬಿಡುಗಡೆ. ಕಂಪ್ಲೀಟ್ 100% ಕ್ಯೂರ್ ಅವಾಗ್ಲೇ 5 ನಿಮಿಷದಲ್ಲಿ. ಓಕೆ, 1 ಗ್ಲಾಸ್ ಜ್ಯೂಸು, ಯಾವ್ದಪ್ಪ ಜ್ಯೂಸು ಅಂತ ಹೇಳ್ತೀನಿ. ಈ ಯೂರಿನ್ ಇನ್ಫೆಕ್ಷನ್ ಯಾರಿಗೆಲ್ಲ ಬರುತ್ತಂತಾರೆ, ಜನರಲಿ ತುಂಬಾ ತಾಯಂದ್ರಿಗೆ ಇದು ಬರುತ್ತೆ. ಇದು ಅವಾಗ ಬರ್ತಾ ಇರುತ್ತೆ. ಅವರು ಪಾಪ ತುಂಬಾ ನೋವು ಅನುಭವಿಸ್ತಾ ಇರ್ತಾರೆ. ಈ ಯೂರಿನ್ ಪಾಸ್ ಆಗುವಾಗ ತುಂಬಾ ಅಧಿಕವಾದ ಉರಿ, ನೋವು ಕಾಣಿಸ್ಕೊಳತ್ತೆ. ಸುಮಾರು ಸಂದರ್ಭದಲ್ಲಿ ಯೂರಿನ್ ಅಲ್ಲಿ ಬ್ಲಡ್ ಹೋಗುವಂತ ಒಂದು ವಿಷಯ ಆಗ್ತಾ ಇರುತ್ತೆ. ಸೊ ಈ ಒಂದು ವಿಷಯದ ಹಿನ್ನೆಲೆ, ಅದರ ಬಗ್ಗೆ ನೋಡ್ಬೇಕು ಅಂದ್ರೆ ತುಂಬಾ ಏನೋ ಆ ಒಂದು ಪೇನ್ ಅಂದ್ರೆ ಅಂತಿಂತ ಪೇನ್ ಅಲ್ಲ. ಓಕೆ, ಈ ಲಾಸ್ಟ್ ನಾವು ಯೂರಿನ್ ಪಾಸ್ ಮಾಡುವಾಗ ತುಂಬಾ ಪೇನ್ ಆಗುತ್ತೆ. ಲಾಸ್ಟ್ ಒಂದು ಡ್ರಾಪ್ ಹೋಗುವಾಗ ಆ ಪೇನ್ ತಡ್ಕೊಳಕ್ ಆಗಲ್ಲ. ಓಕೆ, ಸೊ ಈ ತರ ಒಂದು ವಿಷಯ ಇರುತ್ತೆ. ಯಾವ್ದಪ್ಪ ಒಂದು ಜ್ಯೂಸ್. ಓಕೆ, ಆ ಒಂದು ಜ್ಯೂಸು, ಆ ಜ್ಯೂಸ್ ಕುಡಿಯುವಾಗ್ಲೇನೆ, ಓಕೆ, ಅದರಿಂದ ಬಿಡುಗಡೆ ಆಗ್ಬಿಡುತ್ತೆ. ಆ ಜ್ಯೂಸ್, 1 ಗ್ಲಾಸ್ ಜ್ಯೂಸ್ ಕುಡಿದು ಮುಗಿಸುವಷ್ಟರಲ್ಲೇ ಇದರಿಂದ ಬಿಡುಗಡೆ. ಯಾವ್ದಪ್ಪ ಅದೊಂದು ಜ್ಯೂಸ್ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ. ಇವೆಲ್ಲ ನೋಡ್ತೀರಾ ಮಾರ್ಕೆಟ್ ಅಲ್ಲಿ, ಈ ಕಪ್ಪು ದ್ರಾಕ್ಷಿ, ಬ್ಲ್ಯಾಕ್ ಗ್ರೇಪ್ಸ್ ವಿತ್ ಸೀಡ್. ಬ್ಲ್ಯಾಕ್ ಗ್ರೇಪ್ಸ್ ವಿತ್ ಸೀಡ್. ಓಕೆ, ಈ ಕಪ್ಪು ದ್ರಾಕ್ಷಿ ಅನ್ನು ತಗೊಂಬಂದು ಒಂದು ಅರ್ಧ ಅವರು ಉಪ್ಪು ನೀರಲ್ಲಿ ನೆನೆಸ್ಬೇಕು. ಓಕೆ, 1 kg ಅಷ್ಟು ತಗೊಳ್ತೀರಾ, ಇನ್ನೊಂದು ಅರ್ಧ kg ಅಷ್ಟು ಕಪ್ಪು ದ್ರಾಕ್ಷಿ ತಗೊಳ್ತೀರಾ, ಒಂದು ಅರ್ಧ ಅವರು ಈ ಕಲ್ಲುಪ್ಪು ಹಾಕಿ ಒಂದು ನೀರಲ್ಲಿ ನೆನೆಸ್ತೀರಾ. ನಂತರ ಅದನ್ನ 2-3 ಸಲ ವಾಶ್ ಮಾಡ್ತೀರಾ. ನಂತರ ಅದನ್ನ ಮಿಕ್ಸಿಯಲ್ಲಿ ಹಾಕ್ತೀರಾ. 1 ಪೀಸ್ ಬೆಲ್ಲ ಹಾಕೊಳ್ತೀರಾ ಟೇಸ್ಟ್ಗೆ. ನಂತರ ಅದನ್ನ ಮಿಕ್ಸಿಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಫಿಲ್ಟರ್ ಮಾಡಬೇಕು. ನೀರು ಹಾಕ್ಬಾರ್ದು. ಮುಖ್ಯವಾದ ವಿಷಯ, ನೀರು ಹಾಕುವಂತಿಲ್ಲ. ಈ ಕಪ್ಪು ದ್ರಾಕ್ಷಿ ಯಾಕೆ ಅರ್ಧ ಅವರ್ ನೆನೆಸ್ಬೇಕು ಉಪ್ಪು ನೀರಲ್ಲಿ ಅಂದ್ರೆ, ಅದಕ್ಕೆ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಹೊಡೆದಿರ್ತಾರೆ. ಆ ಕೆಮಿಕಲ್ಸ್ ನ ರಿಮೂವ್ ಮಾಡ್ಲಿಕ್ಕೋಸ್ಕರ ನಾವು ಕಪ್ಪು ದ್ರಾಕ್ಷಿ ಅನ್ನ ಅರ್ಧ ಅವರು ಉಪ್ಪು ನೀರಲ್ಲಿ ನೆನೆಸುವಂತ ಕೆಲಸ ಮಾಡ್ತೀವಿ. ನಂತರ ಮಿಕ್ಸಿಯಲ್ಲಿ ನೀರು ಬೆರೆಸುವಂತ ಇಲ್ಲ, ಮಿಕ್ಸಿಯಲ್ಲಿ ಹಂಗೆ ಹೊಡಿಬೇಕು, ಫಿಲ್ಟರ್ ಮಾಡಬೇಕು. ಓಕೆ, ಫಿಲ್ಟರ್ ಮಾಡಿ ಆ ಜ್ಯೂಸ್ ನ ಮಾತ್ರ ನಾವು ಸೇವಿಸಬೇಕು. ಈ ಜ್ಯೂಸ್ ಹೇಗೆ ಸೇವಿಸಬೇಕು ಅಂದ್ರೆ, ಅರ್ಧ ಸಿಪ್ ಜ್ಯೂಸ್ ತಗೊಬೇಕು, ವೆಯ್ಟ್ ಮಾಡಬೇಕು. ಬಾಯಲ್ಲಿ ಎಂಜಲ್ ಸುರಿಯುತ್ತೆ, ಎಂಜಲ್ ಸುರಿದು ಬಾಯಿ ತುಂಬುತ್ತೆ. ಆ ತುಂಬದ ಮೇಲೆ ಬಾಯಿ ಎಂಜಲ್ ಸಮೇತ ಅರ್ಧ ಸಿಪ್ ಜ್ಯೂಸು, ಅರ್ಧ ಸಿಪ್ ಎಂಜಲು, ಇದ್ರ ಸಮೇತ ನಾವು ಅದನ್ನ ನುಂಗಬೇಕು. ಈ 1 ಗ್ಲಾಸ್ ಜ್ಯೂಸ್ ಕುಡಿಯೋದಕ್ಕೆ 10 ನಿಮಿಷ ಆಗುತ್ತೆ. ನಾವು ಈ ತರ ಪದ್ಧತಿಯಲ್ಲಿ ಕುಡಿಬೇಕು ಅಂದ್ರೆ, ಅರ್ಧ ಸಿಪ್ ಇಟ್ಕೊಂಡು ಬಾಯಲ್ಲಿ ಎಂಜಲ್ ಸುರಿಯೋದಕ್ಕೆ ವೆಯ್ಟ್ ಮಾಡಿ ಬಾಯಿ ತುಂಬದ ಮೇಲೆ ನುಂಗುವಂತ ಕೆಲಸ ಮಾಡಬೇಕು. ಈ ತರ ನಾವು ಕಪ್ಪು ದ್ರಾಕ್ಷಿ ಸೀಡ್ಸ್ ಇರುವಂತ, ಬೀಜ ಇರುವಂತ ಕಪ್ಪು ದ್ರಾಕ್ಷಿಯನ್ನು ತಂದು
ನಾವು ಜ್ಯೂಸ್ ಕುಡಿಯೋದ್ರಿಂದ 5 ನಿಮಿಷದ ಒಳಗಡೆ ಆ ಜ್ಯೂಸ್, ಒಂದು ಗ್ಲಾಸ್ ಜ್ಯೂಸ್ ಕುಡಿಯೋಷ್ಟರಲ್ಲೇ ಯೂರಿನ್ ಇನ್ಫೆಕ್ಷನ್ ಇಂದ ಬಿಡುಗಡೆ ಆಗೋಗಿರುತ್ತೆ. ಸೊ ತಾಯಂದ್ರು ತುಂಬಾ ಜನ ಈ ಒಂದು ತೊಂದರೆಯಿಂದ ಪದೇ ಪದೇ ಹಿಂಸೆ ಆಗತ್ತೆ. ಇದೊಂದು ಕೆಲಸ ಮಾಡಿ 5 ನಿಮಿಷ 10 ನಿಮಿಷದ ಒಳಗಡೆ ನಿಮ್ಗೆ ಆ ಒಂದು ಯೂರಿನ್ ಇನ್ಫೆಕ್ಷನ್ ಬಿಡುಗಡೆ. ಟ್ರಾವೆಲಿಂಗ್ ಅಲ್ಲಿ ಇದ್ದೀರಾ, ಅನಿವಾರ್ಯ ಅಂದ್ರೆ ಎಲ್ಲಾದ್ರೂ ಹೋಟೆಲ್ ಅಲ್ಲಾದ್ರೂ ನೀವು ಅದು ಈ ತರ ಏನ್ ಸಿಗತ್ತೋ ಆ ತರ ಕಪ್ಪು ದ್ರಾಕ್ಷಿ ಜ್ಯೂಸು ಕುಡಿಬಹುದು, ಏನ್ ತೊಂದರೆ ಇಲ್ಲ. ಯಾಕೆ ನಾವು ಹೋಟ್ಲಲ್ಲಿ ಆಚೆ ನಾವು ತಗೋಬಾರ್ದು ಅಂದ್ರೆ ಅವರು ಉಪ್ಪು ನೀರಲ್ಲಿ ಕ್ಲೀನ್ ಮಾಡಲ್ಲ, ಮತ್ತೆ ನೀರು ಬೆಳೆಸ್ತಾರೆ. ನೀವೇ ಮನೆ ತಂದು ಈ ತರ ನಾವು ನೀರು ಬೆರೆಸದೆ ಬೆಲ್ಲ ಹಾಕೊಂಡು ಯಾವ್ದೇ ಕಾರಣಕ್ಕೂ ಸಕ್ಕರೆ ಯೂಸ್ ಮಾಡುವಂಗಿಲ್ಲ. ಬೆಲ್ಲ ಹಾಕೊಂಡು ಸಿಹಿಯಾಗಿ ಅದನ್ನ, ಬೆಲ್ಲ ಹೆಚ್ಚು ಕಮ್ಮಿ ಹಾಕಿದ್ರೆ ನಡೀತೈತೆ, ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿದ್ರು ನಡೀತೈತೆ, ಕಮ್ಮಿ ಹಾಕಿದ್ರು ನಡೀತೈತೆ. ಟೇಸ್ಟ್ಗೋಸ್ಕರನೇ ಬೆಲ್ಲ ಹಾಕೋದು, ಬೇರೆ ಏನು ಇಲ್ಲ ಅದರಲ್ಲಿ. ಓಕೆ, ಸೊ ಈ ಒಂದು ಕೆಲಸ ಮಾಡಿ ಯೂರಿನ್ ಇನ್ಫೆಕ್ಷನ್ ಇಂದ 5 ನಿಮಿಷದಲ್ಲಿ ಬಿಡುಗಡೆ. ಈ ನಮ್ದು ಏನಪ್ಪಾ ಒಂದು ಸಿದ್ಧಾಂತ ಅಂದ್ರೆ, ಈ ಪ್ರಕೃತಿ ಒಂದು ಬಾಡಿಯಿಂದ ಇನ್ನೊಂದು ಬಾಡಿ ಅನ್ನು ಸೃಷ್ಟಿ ಮಾಡುತ್ತೆ. ಆ ಇನ್ನೊಂದು ಬಾಡಿ ಸೃಷ್ಟಿ ಮಾಡುವಾಗ ಅದು ಕಣ್ಣು ಎಲ್ಲಿಗ್ಬೇಕೋ ಅಲ್ಲೇ ಇಕ್ಕತ್ತೆ, ಎಲ್ಲಿ ಮೂಗು ಇಕ್ಬೇಕಾ ಅಥವಾ ಅಲ್ಲೇ ಇಕ್ಕತ್ತೆ. ಹುಟ್ಟುವಂತ ಮಕ್ಕಳು ಒಂದು ಬಾಡಿಯಿಂದ ಇನ್ನೊಂದು ಬಾಡಿ ಸೃಷ್ಟಿ ಆಗತ್ತೆ. ಓಕೆ, ಈ ಒಂದು ಆ ಬಾಡಿ ಸೃಷ್ಟಿ ಆಗುವಾಗ ಓಕೆ ಅದರಲ್ಲಿ ಎಲ್ಲಾ ವಿಷಯನೂ 100ಕ್ಕೆ 100 ಪರ್ಫೆಕ್ಟ್ ಆಗಿರುತ್ತೆ. ಒಂದು ಬಾಡಿಯಿಂದ ಇನ್ನೊಂದು ಬಾಡಿ ಸೃಷ್ಟಿ ಆಗುವ ಒಂದು ವಿಷಯ ಇದೆಯಲ್ಲ, ಇದನ್ನ ಒಂದು ಬಾಡಿ ಈ ಫ್ಯಾಕ್ಟರಿ ಅಂತ ಅನ್ಕೊಳ್ಳೋಣ. ಒಂದು ಫ್ಯಾಕ್ಟರಿಯಿಂದ ಒಂದು ಬಾಡಿ ಸೃಷ್ಟಿ ಮಾಡುವಂತ ಕೆಪಾಸಿಟಿ ಇರುವಂತ ಈ ಬಾಡಿಗೆ ಈ ಸಣ್ಣ ಸಣ್ಣ ಏನು ಯೂರಿನ್ ಇನ್ಫೆಕ್ಷನ್ ಆಗ್ಲಿ, ಡಯಾಬಿಟಿಸ್ ಆಗ್ಲಿ, ಕ್ಯಾನ್ಸರ್ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಈ ಫ್ಯಾಕ್ಟರಿಗೆ ರೆಡಿ ಮಾಡೋಕೆ ಆಗೋದಿಲ್ವಾ? ಒಂದು ಬಾಡಿನೇ ಸೃಷ್ಟಿ ಮಾಡುವಂತ ಫ್ಯಾಕ್ಟರಿ ಈ ಬಾಡಿಗೆ ಸಣ್ಣ ಸಣ್ಣ ವಿಷಯ, ಕ್ಯಾನ್ಸರ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, BP ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ರೆಡಿ ಮಾಡ್ಕೊಳಕ್ಕಾಗಲ್ವಾ? ಖಂಡಿತ ಆಗತ್ತೆ, ಖಂಡಿತ ಆಗತ್ತೆ. ಅದೇ ಇದರ ಮಹತ್ವಪೂರ್ಣವಾದ ವಿಷಯ, ಅದ್ಭುತವಾದ ವಿಷಯ. ಓಕೆ, ಪ್ರತಿಯೊಂದು ವಿಷಯ ಸಾಲ್ವ್ ಆಗುತ್ತೆ. ಅಂದ್ರೆ ಏನು, ಒಂದು ವಿಷಯ ಇದರಲ್ಲಿ ಐಡೆಂಟಿಫಿಕೇಶನ್ ಆಫ್ ದ ಪ್ರಾಬ್ಲಮ್, ಅದೇ ಬಿಗ್ಗೆಸ್ಟ್ ಚಾಲೆಂಜ್ ನಮಗೆ, ನಮ್ಮ ಕಣ್ಣ ಮುಂದೆ ಇರೋರು. ಯಾವೊಂದು ವಿಷಯದಲ್ಲೂ ಅಷ್ಟೇ, ನಮ್ಮ ಲೈಫಲ್ಲಿ ಯಾವೊಂದು ವಿಷಯದಲ್ಲೂ ಅಷ್ಟೇ, ಐಡೆಂಟಿಫಿಕೇಶನ್ ಆಫ್ ದ ಪ್ರಾಬ್ಲಮ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಒನ್ಸ್ ದ ಪ್ರಾಬ್ಲಮ್ ಇಸ್ ಐಡೆಂಟಿಫೈಡ್, ಸೊಲ್ಯೂಷನ್ ಈಸ್ ವೆರಿ ಸಿಂಪಲ್ ಅಂಡ್ ಈಸಿ. ಇಷ್ಟೇ. ಥ್ಯಾಂಕ್ ಯು ವೆರಿ ಮಚ್.